ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಈ ಒಂದು ಮಿಸ್ಟರ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ 1000 ಜನ ಸದಸ್ಯರು ಸೇರ್ಪಡೆ ಆಗಿದ್ದಾರೆ. ಈಗ ನಮ್ಮದು ಹತ್ತತ್ರ 1039 ಜನ ಇರೋಂಥ ಒಂದು ಕುಟುಂಬ ಆಗಿದೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಇನ್ನೇನು ನಾವು IPL ಫೈನಲ್ಸಿಗೆ ತಲುಪಿದ್ದೀವಿ. ಅಂದರೆ ನಾಳೆ ಫೈನಲ್ಸ್ ನಡೀತಾ ಇದೆ, RCB ವರ್ಸಸ್ GT. ಸೊ ಅದ್ರ ರಿಲೇಟೆಡು ಪ್ರಿಡಿಕ್ಷನ್ ಮಾಡೋಣ ಅಂತ ನಾನು ಭಾವಿಸಿದ್ದೆ. ಬಟ್ ನಾನು ಒಬ್ಬನೇ ಮಾಡೋದ್ಕಿಂತ ಹೊರಗಡೆ ಜನಗಳು ಯಾವ್ಯಾವ ಥರ ಅಭಿಪ್ರಾಯ ಇದೆ ಏನೇನು ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಬನ್ನಿ, ಅವ್ರ ಅಭಿಪ್ರಾಯ ಏನೇನಿರುತ್ತೆ ನೋಡೋಣ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರೋರು ಬನ್ನಿ ಅಲ್ಲೋಗಿ ಕೇಳ್ಕೊಬರೋಣ. ಯಾವರು ನಿಮ್ಗೆ? ಕಮನಳ್ಳಿ. ನಮ್ಮಲ್ಲಿ ಕ್ರಿಕೆಟ್ ನೋಡಲ್ಲ ವೀಕ್ಷಕರೇ, ಇವರು ಕ್ರಿಕೆಟ್ ನೋಡಲ್ಲ. ಇವರು ರಾಜಕೀಯದ ಇವರು ಯಾರು ಯಾವ ಪಕ್ಷ? ನಮ್ದು ಕಾಂಗ್ರೆಸ್ ಪಕ್ಷದವರು. ಈಗ ಮತ್ತೆ ಇದ್ ಮಾಡ್ಬಿಟ್ರು ಸಿದ್ದರಾಮಯ್ಯ ಅವ್ರದ್ದು. ಈ ನೆಕ್ಸ್ಟ್ ಯಾರಾಗ್ಬೋದು? ಡಿಕೆಗೆ ಆಗಿತ್ತಲ್ಲ. ಡಿಕೆಗೆ ಅವರೇ ಬೆಟರ್ ಅಂತೀರಾ? ಅವ್ರು ಬಿಟ್ರೆ ಯಾರೇ ಅಂತ ಗೊತ್ತಲ್ಲ, ಏನ್ ಮಾಡ್ತಾರೆ ಇನ್ನು ಮುಂದೆ. ಏನೋ ಮಾಡೋರೆ. ಈಗ ಏನೋ ಮಾಡ್ಯಾರ, ನಮ್ಗೆ ಅಷ್ಟೇ. ನಾವು ಇಲ್ಲಿ ಕ್ರಿಕೆಟ್ ಇದನ್ನ ಕೇಳೋಣ ಅಂತ ಬಂದ್ವಿ, ಬಟ್ ಕ್ರಿಕೆಟ್ ನೋಡಲ್ಲ ಗೌಡ್ರು. ನೆಕ್ಸ್ಟ್ ಯಾರನ್ನಾರು ಕೇಳ್ತೀವಿ. ಯಾವ ಟೀಮ್ ನಾಳೆ ಫೈನಲ್ಸ್ ಐತೆ? GT ಮತ್ತೆ RCB. ನಿನ್ ಪ್ರಕಾರ ಯಾರು ಗೆಲ್ಬಹುದು? RCB. ಹೆಂಗೆ ಯಾವ ಇದ್ರ ಮೇಲೆ RCB ಅಂತ ಹೇಳ್ತಿದ್ಯಾ? RCB ಯಾವಾಗ್ಲಿಂದ RCB ನೇ. ನೀನ್ RCB-ನೇಯಾ? ಈಗ ನಾಳೆ GT ಗೆಲ್ಬೋದಲ್ಲ? ಗೆಲ್ಲಲ್ಲ ಅಂತ್ಯ? ನಮ್ಮೂರ ಗೆಲ್ತಾರೆ ಅಂತ್ಯ? ನೋಡ್ತೀಯಾ ಮ್ಯಾಚ್ ಎಲ್ಲ? ಯಾವ ನಿಮ್ದು? ಹೌದಾ, ಸರಿ. RCB ಗೆಲ್ಸಿ. ಹಳೆ ಮ್ಯಾಚ್ ಇದೆ RCB GT. ನಿಮ್ ಪ್ರಕಾರ ಯಾವ್ದು ಗೆಲ್ಬಹುದು? ನಮ್ ಪ್ರಕಾರ RCB ಗೆಲ್ತದೆ. ಅಂದ್ರೆ ಅದ್ರಲ್ಲಿ ರಜಿತ್ ಪತಿದಾರ್ ಒಳ್ಳೆ ಕ್ಯಾಪ್ಟನ್ಸಿಟಿ ಮಾಡ್ತವ್ನೆ. ಅಂದ್ರೆ ಕೊಹ್ಲಿ ಚೆನ್ನಾಗಿ ಆಡ್ತವ್ರೆ, ಹಂಗಾಗಿ RCB ನೇ ಗೆಲ್ಲೋದು. ಬಾಲಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ಚೆನ್ನಾಗಿದ್ರು, ಬ್ಯಾಟಿಂಗ್ ಚೆನ್ನಾಗಿದ್ರು, ಮನೆ ದಿವಸ ಹೆಂಗ್ ಆಡ್ತೋ ಹಂಗ ಆಡ್ತದೆ GT. RCB ಗೆಲ್ತದೆ. ನಿಮ್ ಪ್ರಕಾರ RCB ಗೆಲ್ಲುತ್ತೆ. GT ಗೆ ಚಾನ್ಸ್ ಇಲ್ವಾ? ಚಾನ್ಸ್ ಇಲ್ಲ, ಚಾನ್ಸ್ ಕೊಡಲ್ಲ. ನೆನ್ನೆ ಗೆದ್ದು ಬಂದವ್ರು ಹಂಗ ಗೆದ್ರು ಅಣ್ಣ. ಆರು ಇದಾದ್ರು ಅವ್ನು ಆಡಿದ್ರು, ಬೇರೆಯವ್ರು ಆಡ್ನಿಲ್ಲ. ಬೇರೆಯವ್ರು ಆಡಿದ್ರು ಇನ್ನು ರನ್ ಜಾಸ್ತಿ ಆಗೋದು. ಬೇರೆಯವ್ರು ಆಡ್ದೋದಕ್ಕೆ ಆರ್ ಸೋತ್ರು, GT ಗೆದ್ರು. RCB ಎಲ್ಲರೂ ಆಡ್ತವ್ರೆ. ಕೃಣಾಲ್ ಪಾಂಡೆ ಸಮೇತ ಆಡ್ತವನೆ. ಗೆದ್ದೆ ಗೆಲ್ಲುತ್ತೆ. RCB ಎರಡನೇ ಕಪ್ ಬಂದೇ ಬರುತ್ತೆ. ಫೈನಲ್ಸ್ ಮ್ಯಾಚ್ ಬಗ್ಗೆ ಅಷ್ಟೇ. ನಾಳೆ ಫೈನಲ್ಸ್ ಮ್ಯಾಚ್ ಇದೆ. RCB ಗೆಲ್ಲುತ್ತೆ, ಗೆಲ್ಲೇಬೇಕು. ಎಲ್ಲರೂ ನೋಡಿ ಸಂತೋಷ ಪಡಿ. GT ಜೊತೆ ಇದೆ, ಆಪೋಸಿಟ್. ಅವ್ರ ಮೇಲೆ ಗೆಲ್ತಾರೆ ಅಂತ ಏನೇ ಆದ್ರೆ ನಮ್ದೇ ಒಪ್ಪಿದೆ. RCB ಒಪ್ಪಿದೆ, RCB ಗೆಲ್ಲುತ್ತೆ ಅಷ್ಟೇ. ಈಗ ನಮ್ಮಿದ್ರಲ್ಲಿ ನಮ್ಗೆ ಗೆದ್ರೆ ನಮಗೆ ಖುಷಿ ಅಲ್ವಾ? ಯಾವ್ದೇ ಹಂಗೆ ಇವಾಗ RCB ಅಂದ್ರೆ ಎಲ್ಲಾರ್ಗು ಫ್ಯಾನ್ ಏನೇ. ಗೆದ್ದಾಗ ಎಷ್ಟೊಂದು ಸೆಲೆಬ್ರೇಷನ್ ಮಾಡಿರಲ್ವಾ? ಸೊ ಹಂಗಾಗಿ ಗೆದ್ರೆ ನಮಗೆ ಇದು ಬೆನಿಫಿಟ್ ಅಂತ. ನಿಮ್ ಪ್ರಕಾರ RCB ಗೆಲ್ಬೇಕು ಸರ್. ನಮ್ಮ ರಾಜ್ಯದಿಂದ ಇರೋದ್ರಿಂದ RCB ಅಲ್ಲ, ಹೌದು ಗೆಲ್ಬೇಕು. ಈಗ ಎಲ್ಲಾರ ಅಭಿಪ್ರಾಯ ಅದೇ. ಏನಕ್ಕೆ ಯಾವ ತರ? ಈಗ ಅವ್ರು GT ಅವರು ಸ್ಟ್ರಾಂಗ್ ಇದಾರೆ. ಹೌದು, ಅವರು ಸ್ಟ್ರಾಂಗ್ ಇದಾರೆ. ಏನೋ ಒಂದು RCB ನಮ್ಮ ಅಭಿಮಾನಕ್ಕೋಸ್ಕರನಾರ ಗೆಲ್ಬೇಕು. ಹಂಗೆ ನಮ್ಮ ಅಭಿಮಾನ. ನಾಳೆ IPL ಮ್ಯಾಚ್ ಇದೆ. ಕಳ್ಸಿ ನಾಳೆ IPL ಫೈನಲ್ಸ್ ಇದೆ. ಯಾರು ಗೆಲ್ಬೋದು ನಿಮ್ ಪ್ರಕಾರ? ಅವ್ರನ್ನ ಕೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ. ನಾಳೆ ಯಾವ್ದು ಹೇಳ್ಬೇಕು? RCB ಕರೆಕ್ಟ್. ಸಾರಿ ನಮ್ ಟೀಮ್ ಗೆದ್ರೆ ನಮ್ದು ಅದೇ RCB GT ಅಂತ. ನಮ್ಗೆ RCB ಗೆಲ್ಬೇಕು. GT ನಮ್ಗೆ ಏನೋ ಪ್ರಯತ್ನ, ನಮಗೆ ನಮ್ ಟೀಮ್ ಗೆಲ್ಬೇಕು. RCB ಮ್ಯಾಚ್ ನೋಡ್ತೀರಾ IPL? ರಾಹುಲ್ ಜಿ, ನಾಳೆ ಫೈನಲ್ಸ್ ಮ್ಯಾಚ್ ಇದೆ. ಯಾಕೆ ಗೆಲ್ಬೋದು ನಿಮ್ ಪ್ರಕಾರ? RCB ಗೆಲ್ತಾರೆ. ಯಾಕೆ ಗೆಲ್ಬೇಕು ಏನ್ ಹೇಳಿ? ಇಲ್ಲ, ಸಪೋರ್ಟ್ ಹಂಗಿದೆ ಟೀಮ್ಗೆ. ಓದಿದೆ ಸರಿ, GT ಸ್ಟ್ರಾಂಗ್ ಇದೆಯಲ್ಲ ರಾಹುಲ್. ಇಲ್ಲ, ಆದ್ರೆ ನಮ್ ಸಪೋರ್ಟ್ ನಾವು ಬಿಟ್ಕೊಡಲ್ಲ. RCB ಗೈಸ್, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಹಾಸ್ಪಿಟ್ಲ್ ಹತ್ರ, ಅಲ್ಲಿ ಇಲ್ಲಿ ಕಾಲೇಜು ಎಲ್ಲಾ ಕಡೆ ಓಡಾಡ್ ಸಾಕಾಯ್ತು. ಎಲ್ಲೂ ಹುಡುಗರು ಯಾರೋ ಈ ಸ್ವಲ್ಪ IPL ನೋಡೋ ಅಂತ ನಮ್ಮಂತ ಏಜ್ ಹುಡುಗರುಗಳೇ ಯಾರು ಸಿಗ್ತಾ ಇಲ್ಲ. ಏನಾಯ್ತು ಅಂತಾನೆ ಗೊತ್ತಿಲ್ಲ ನಮ್ಮ ಚಂದ್ರಪಣ್ಣಕ್ಕೆ. ನಮ್ಮ ಪಾಪ ಆಟೋ ಡ್ರೈವರ್ಸ್ ಅಣ್ಣಂದಿರು ಇವ್ರನ್ನ ಕೇಳ್ಕೊಂಡು ಒಂದಷ್ಟು ಜನ ಪ್ರಿಡಿಕ್ಷನ್ ತಗೊಂಡ್ವಿ. ಇಲ್ಲಿ ಹೆಂಗೆ ಅಂದ್ರೆ ಎಲ್ಲರೂ RCB ಅಂತ ಫುಲ್ ಇದಾಗ್ಬಿಟ್ಟಿದ್ದಾರೆ. ಯಾರು ಟೆಕ್ನಿಕಲಿ ಯಾರು ಮಾತಾಡ್ತಾ ಇರ್ಲಿಲ್ಲ ಅಷ್ಟೇ. ಒಂದಿಬ್ರು 3 ಜನ ಮಾತಾಡಿದ್ರು. ಈಗ ಓಕೆ, ನಮ್ಮ ಪ್ರಿಡಿಕ್ಷನ್ಗೆ ಬರೋಣ. ನಮ್ಮ ಓಪು ಅಷ್ಟೇ, RCB ಗೆಲ್ಲಿ, RCB ಎರಡನೇ ಟೈಟಲ್ ತಮ್ಮದಾಗಿಸ್ಕೊಳ್ಳಿ ಅಂತಾನೆ ನಮ್ಮ ಆಸೆ. ಬಟ್ GT ಅವರು ಒಳ್ಳೆ ಸ್ಟ್ರಾಂಗ್ ಟೀಮು. ಹೆಚ್ಚಾಗಿ ಅವ್ರದೇ ಹೋಮ್ ಟೀಮು, ಬೇರೆ ಹೋಮ್ ಗ್ರೌಂಡಲ್ಲೇ ಮ್ಯಾಚ್ ಆಡ್ತಾ ಇರೋದು. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು
ಆರ್ ಸಿ ಬಿನೇ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡು ಮ್ಯಾಚ್ನು ಸಹ ಆರ್ ಸಿ ಬಿನೇ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಏನಿದೆ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಮಾಡ್ತಾನೆ. ಬಾಯ್.